ಹೋಗ್ತಾ ಇದ್ದೀರಿ ಅಂದರೆ ಹಿಂದ್ಗಡೆ ಊರೇನೋ ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿಬಿಡಿ. ಸೊ ವಿನಿ ಬ್ರೋ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಫಿಶು ಅದೇ ಮೀನುಗಳು ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಫ್ರೈ ಮಾಡೋಣ. ಯಾರ್ಯಾರು ಬರ್ತಾರೋ ಏನಂತೆಲ್ಲ ನೋಡ್ತೀನಿ. ಸೊ ಗೈಸ್ ವಿನಿ ಬ್ರೋ ಅವರ ಊರ್ಗೆ ಎಂಟ್ರಿ ಹಾಕ್ಬಿಟ್ರಿ, ನೋಡ್ಬೋದು ನೀವು. ಬ್ರದರ್ ನಮಸ್ಕಾರ, ಹೇಗಿದ್ದೀರಾ? ಸೂಪರ್, ನಾನು ಸೂಪರ್. ನೀನು? ಮತ್ತೆ ಇನ್ನೇನು ಸಮಾಚಾರ? ಇವಾಗ ನಾನು ಮುತ್ತಿಕ್ಕಿದ್ದಲ್ಲ, ಹೆಂಗೆ ಅನಿಸುತ್ತೆ ನಿಮ್ಗೆ? ಹೆಂಗೆ ಸರ್? ಸೂಪರ್ ಆಗಿತ್ತು. ಸೂಪರ್ ಆಗೈತಾ? ಯಾವಾಗಿದ್ರು ಬೇಬಿ ಅಲ್ಲ ನೀನು, ಬೇಬಿ ಡಾಲ್ ಥರ ನಿಮ್ಮ ಸರ್? ನಾನು ನಿಜವಾಗ್ಲೂ ಸರ್ ನಮ್ಮ ಸಾರಿ ಅವರು ಮತ್ತೆ ಇವತ್ತು ಬಂದಿದ್ದೆ ಮೀನಿಗೆ ಎತ್ಕೊಂಡು ಬನ್ನಿರಿ ಸರ್, ಎತ್ಕೊಂಡು ಬನ್ನಿ. ಬರಲ್ಲೇ ಸೊ ನೋಡ್ಬೋದು ನೀವು, ಅನ್ನಕ್ಕೆ ಮೀನಂದ್ರೆ ತುಂಬ ಇಷ್ಟ ಅಂತೆ. ನೋಡಿ ಮೀನಿಗೆ ಎತ್ಕೊಂಡು ಬಂದಿದ್ದೀನಿ ಅಣ್ಣ. ನೋಡಿ ಮೀನಿಗೆ ಎತ್ಕೊಂಡು ಬಂದಿದ್ದೀನಿ. ಹೇಗೆ ಅನ್ಸುತ್ತೆ ನಿಮ್ಗೆ? ಫ್ರೆಶ್ ಮೀನು ಪಾಪ ಬರತ್ತು ನನಗೋಸ್ಕರ ಇವತ್ತು ಎತ್ಕೊಂಬಂದವನೇ. ಅಲ್ಲಿ ಒಳ್ಳೆದಾಗ ಓದ್ತಾಯ್ತಣ್ಣ, ಬರ್ತಾ ಇದ್ದೀನಿ ಅಣ್ಣ ಊರ್ಗೆ, ಹಂಗೆ ಎತ್ಕೊಂಬತ್ತೀನಿ ಅಂತ ಹೇಳ್ದ. ದೊಡ್ಡವೆ ಕರೆಕ್ಟಾಗಿ ಇಲ್ಲಾಂದ್ರೆ 2 kg ಇಂದ 2.5 kg ಬರ್ಬೋದು ಅನ್ಸುತ್ತೆ. ಬರ್ಬೋದು. ಆದ್ರೆ ಫ್ರೆಶ್ ಮೀನು, ಈ ತರ ಮೀನ್ ತಿಂದ್ರೆ ನಮಗೂ ಆರೋಗ್ಯಕ್ಕೂ ಒಳ್ಳೇದು. ಮೀನ್ ಫುಲ್ ಖುಷಿ ಆಗ್ತದೆ. ಫ್ರೆಶ್ ಆಗಿ ಖುಷಿ ಆಗ್ತದ. ದುಃಖ ಆಗ್ತೈತೆ. ಅದರಿಂದ ಇವತ್ತು ಫ್ರೆಶ್ ಆಗಿ ನೋಡೋಣ ಬರತ್ ಅಂದವನೇ ಯಾವ ತರ ಐತೆ ಮೀನ್ ಅಂತ ಟೇಸ್ಟ್ ಮಾಡೋದು. ನಂಗೆ ಮೀನ್ ಅಂದ್ರೆ ಬಲೆ ಇಷ್ಟ. ಯಾವಾಗ ನಮ್ಮ ಮನೆಗಳಿದಾಗ ಮೀನ್ ಮಾಡಲ್ಲ, ಅದರಿಂದ ಯಾವಾಗ ಚಿಕನ್ ಮಟನ್ ತಿಂದು ಬೋರ್ ಆಗ್ಬಿಟ್ಟೈತೆ ಇವತ್ತು. ಅದರಿಂದ ಇವತ್ತು ಇದು ಬೋಟಿ ಮಾಡ್ತಾ ಇರೋದು. ಮೀನ್ ಬೋಟಿ ತಾನೆ? ಮೀನ್ ಬೋಟಿ ಅಂತ ಏನಂದ್ರೆ ಮೀನ್ ಬೋಟಿ, ಮಟನ್ ಅಲ್ಲ, ಮೀನ್ ಬೋಟಿ ತರ ಮಾಡ್ತಾ ಇರೋದು. ನೀವು ನೋಡೋದು ಸೂಪರ್ ಆಗೈತೆ. ಫಸ್ಟ್ ಇಂದ ಲಾಸ್ಟ್ ಗಂಟೆ ನೋಡಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಸಪೋರ್ಟ್ ಮಾಡಿ. ಅದೇ ತರ ಬಟರ್ ಮಿಲ್ಕ್ ವಿನಿ ಅಂತ ನನ್ನ ಪೇಜ್ಗೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬ್ ಅಲ್ಲೇ ಹಾಕಿರ್ತೀನಿ ಅದೇ ಹೆಸರು. ಅಲ್ಲಿ ಹೋಗಿ ನಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಬಟನ್ ಮೇಲೆ ಹಿಂಗೆ ಮುಗಿದ್ರೆ ಸಾಕು. ಈ ತರದ ಒಳ್ಳೊಳ್ಳೆ ಕಂಟೆಂಟ್ ಕೂಡ ನಾನು ಬರತ್ತಿಬ್ರು ಸೇರಿ ನಿಮ್ ಮುಂದೆ ತತ್ತಾಡ್ತೀನಿ. ಸೊ ನೋಡ್ಬೋದು ನಮ್ಮ ವಿನಿಯನ್ನ ಕೃಷಿ ಹೊಂಡ ಇದು. ಇದ್ರಾಗ ಬರತ್ ನಿನ್ನ ಹೆಸರು ಬಿಟ್ಟು ಇದ್ರಾಗ ಒಂದು 2 ಮೀನ್ ಬಿಡೋಣ ಅಂದ್ರು. ಏನಣ್ಣ? ಹೌದೌದು, ನಿಜಾನೇ. ಪಾಪ ಬರತ್ ಅಲ್ಲಿಂದ ಫ್ರೆಶ್ ಮೀನ್ ತಂದಿದ್ದು ನಾನು. ನನಗೆ ಸ್ವಲ್ಪ ಡೌಟ್ ಬಂತು, ಅವಾಗ ಹಾಕಿದ ತಕ್ಷಣ ನೋಡಿ ಬದುಕೈತಿನ. ನೀವು ಅಬ್ಸರ್ವ್ ಮಾಡ್ಬೋದು, ಸೂಪರ್ ಆಗೈತೆ ಮೀನು, ಫ್ರೆಶ್ ಆಗೈತೆ. ಅದಕ್ಕೋಸ್ಕರ ನಾನು ಇಟ್ಕೊಂಡು ಎಷ್ಟು ತಿಂದ್ರು ತಿನ್ಬಿಡ್ತೀನಿ ಅಂದ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಇದು ನೋಡಿ ಫ್ರೆಶ್ ಆಗೈತೆ. ಬದುಕೈತಿನ ಮೀನು. ಅದಕ್ಕೆ ಬರತ್ ಬಿಡ್ತಾಗಿ ನಮ್ಮ ಕೃಷಿ ಹೊಂಡಕ್ಕೆ 1-2 ಮೀನು ಬಿಡೋಣ, ನೋಡೋಣ ನೆಕ್ಸ್ಟಲ್ಲಿ ಬಂದಾಗಂಟ ಒಂದು ನೆನಪಿಗೋಸ್ಕರ ಇವತ್ತು 2 ಮೀನು ನಮ್ಮ ಕೃಷಿ ಹೊಂಡಕ್ಕೆ ಬಿಡ್ತಾ ಇದ್ದೀರಿ. ಖುಷಿ ಬರತ್ತ? ನಿನ್ನ ಕೈಯ ಮುಖಾಂತರನೇ ಬಿಡಬೇಕು. ಅದು ಬಿಡ್ಬೇಡಿರೋ ಸ್ವಾಮಿ. ಚೆನ್ನಾಗಿ ಮೀನುಗಳು ಇನ್ನೂ ನಿನ್ನಂತ ಉತ್ಪತ್ತಿ ಆಗ್ಲಪ್ಪ. ಹುಷಾರ್ ಬರತ್ತ? ದಾಗ ಈಗ ದಾರ ಐತೆ ನೋಡು, ಅಲ್ಲೇ ಬಿಡು ಹಂಚಾಗಿ ನೋಡೋಣ. ನೋಡ್ಬೋದು ಬದುಕಿರೋ ಮೀನು. ಸೂಪರ್ 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 ಸೂಪರ್. ನೋಡಿ ಚೆನ್ನಾಗಿ ಪಾಸೆಗಳು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಇರ್ತದೆ. ತುಂಬ ಟ್ಯಾಂಕ್ ಬರತ್ತೆ. ಅಲ್ಲಿಂದ ಎತ್ಕೊಂಡ್ಬಂದು ನಮ್ಮ ಕುಂಜ ಬಿಟ್ಟಿದ್ಯಾ, ಹಿಂಗೆ ಕಾಪಾಡಿದ್ಯಾ, ಹಂಗೆ ನೀನು ಒಂದಿನ ಕಾಪಾಡ್ತಾನೆ ಬಿಡು. ಅಣ್ಣ ನಾವು 10 ತಪ್ಪು ಮಾಡಿದ್ರೇನು ಒಂದಣ್ಣ ಒಳ್ಳೇದು ಮಾಡಬೇಕು. ಹೌದು, ನಿಜಾನೇ. ಓಕೆ ಓಕೆ ಸ್ನೇಹಿತರೆ ನಮಸ್ಕಾರ. ನಾನು ಭರತ್ತು ಮೀನು ಬಿಡಬೇಕು ಅಂತ ನಮ್ಮ ಬಟರ್ ಮಿಲ್ಕ್ ವಿನಿ ಅವರು ಇದರಲ್ಲಿ ಟ್ಯಾಂಕಲ್ಲಿ ಮೀನು ಬಿಡಬೇಕು ಅಂತ ನಾವು ಹೊಸೂರಿಂದ ನಮ್ಮ ಭರತ್ ತಗೊಬಂದ. ನಾನು ಕಾಲ್ ಮಾಡಿದೆ, ಇವಾಗ ಇಮ್ಮಿಡಿಯೇಟ್ಲಿ ನಾನು ಬಂದಿದ್ದೀನಿ. ನಮ್ಮ ವಿನಿ ಟ್ಯಾಂಕಲ್ಲಿ ನಾನು ಮೀನು ಬಿಡ್ತಾ ಇದ್ದೀನಿ. ಯಾಕಂದರೆ ಭರತ್ ಹೇಳ್ದಾಗೆ ನಾವು ಒಂದು ಪ್ರಾಣಿ ಹಿಂಸೆ ಮಾಡಬಾರ್ದು. ನಾವು ಇದನ್ನ ದೊಡ್ಡ ಉತ್ಪತ್ತಿ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು, ಒಳ್ಳೇದು ಮಾಡಬೇಕು. ಎಷ್ಟೇ ತಪ್ಪು ಮಾಡಿದ್ರು ನಾವು ತಿಳಿದು ಒಂದು ಒಳ್ಳೆ ಕೆಲಸ ಹತ್ತಕ್ಕ ಒಂದು ಕೆಲಸನ ಒಳ್ಳೇದು ಮಾಡಬೇಕು. ಆವಾಗ ಸ್ನೇಹಿತರೆ ನಮಗೂ ತೃಪ್ತಿ ಆಗೋದು. ಹೌದು. ಬಿಡಕ್ಕೆ ಎಷ್ಟು ಮಾಡ್ತಾನೆ ನಿನ್ನ ಮುಖಾಂತರ ಬಿಡು, ನೋಡೋಣ ನಿಮ್ಗೆ ಗೊತ್ತದೆ. ಇದು ಚೆನ್ನಾಗಿ ಹೋಗ್ಬಿಡ್ತು ಒಳಗ್ ಕಡೆ. ಇದು ಭರತ್ ಇತ್ಕೊಂಡು ಹೇಳ್ದಣ್ಣ ನೀನು ಒಂದು ಬಿಡಬೇಕು ಕೈ ಮುಖಾಂತರ ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಈ ಮೀನು ಬಿಡ್ತಾ ಇದ್ದೀನಿ. ನೋಡೋಣ ಬರತ್ತೋ ಇದು 1 ವರ್ಷ ಖುಷಿ ಮೀನ್ನ ಖುಷಿ ಹೊಂಡದಾಗ ಖುಷಿಯಾಗಿ ಬಿಡೋಣ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ವರ್ಷ ಬಂದು ನೋಡೋ ಇಷ್ಟು ದಪ್ಪ ಆಗಿರ್ತೈತೆ. ಅವಾಗ ಈ ಮೀನ್ನ ಹಿಡ್ಕೊಂಡು ನಾನು ನಿಂಗೆ ಒಂದು ವಿಡಿಯೋ ಮಾಡೋಣ. ಹೌದು, ಆವತ್ತು ನಾವು ಜನಕ್ಕೆ ಅವತ್ತು ಊಟ ಮಾಡಿದ್ರೆ ನಾವೆಲ್ಲ ತಿನ್ನೋಣ. ನಮ್ಮ ಜೊತೆಗೆ ಯಾರು ತಿನ್ನಕ್ ಬಂದ್ರೆ ಅವ್ರಿಗೂ ಒಂದ್ಸಲಿ ಊಟ ಹಾಕೋಣ. ಈ ಚಿಕ್ಕ ಮರಿಗಳು ತಿಂದ್ರೆ ಏನು ಪ್ರಯೋಜನ ಇಲ್ಲ. ದೊಡ್ಡದಾದ್ರೆ ತಿನ್ಬೇಕು. ಹೌದೌದು, ಒಳ್ಳೆ ಊಟ ಹಾಕ್ಸ್ರಪ್ಪ. ಆಯ್ತು ಮಾತಾಡಪ್ಪ. ನಮ್ಮ ಭರತ್ ಅಣ್ಣ ಬರೋವಾಗ ಹೊಸೂರಿಂದ ಮೀನುಗಳು ತಗೊಂಬಂದಿದ್ನು ಒಂದು 7-8 ಮೀನು. ಅದರಿಂದ ಬಟರ್ ಮಿಲ್ಕ್ ವಿನಿ ಅಣ್ಣವರು ನಮ್ಮ ಸಂಪರ್ಕ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಕರ್ಕೊಂಬಂದು ಬಿಡ್ತಾ ಇದ್ದೀರಿ. ಪಾಪ ಯಾವ ಒಂದಷ್ಟು ಮೀನುಗಳು ಬದುಕೊಂಡ್ರೆ ನಮಗೂ ಮುಂದೆ ಇಷ್ಟು ಇದ್ರಾಗ ಇದಾತದ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದೀರಿ. ಬಿಡ್ತಾ ಇದ್ದೀರಿ ಮೀನು.
ನಮ್ದಪ್ಪ ಸೂಪರ್ ನಾಲ್ಕು ಬಿಟ್ಟಿದ್ದೀರಾ? 5 ಸೂಪರ್. ಸಮಾಜದಲ್ಲಿ ನೋಡಿ ಇದೆ ಮಕ್ಳು ಇಲ್ದಿದ್ರು ಕಷ್ಟನೇ ಇದ್ರು ಕಷ್ಟನೇ. ಮಕ್ಕಳನ್ನ ಒಂದು ತಂದೆನ ಸಾಕಕ್ಕಾಗಲ್ಲ, ಇಬ್ರು ಮಕ್ಕಳು ಸೇರ್ಕೊಂಡು ಅದಕ್ಕೆ ಮಾಡೋಣ. ಎಂತ ಸಾಮಾಜಿಕ ಸೊ ನೋಡಿ ಗೈಸ್, ಮೀನ್ ಬಂದ್ಬಿಟ್ಟು ನೀಟಾಗಿ ಮಾಡಿದ್ರಿ, ಮಾಡ್ಕೊಂಡು ಎತ್ಕೊಂಡು ಹಂಗೆ ಸಲನ್ ಬಂದ್ಬಿಟ್ರಿ. ನೋಡ್ಬೋದು ನೀವು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಹೆಂಗೈತೆ ಟೇಸ್ಟ್? ಸೂಪರ್ ಐತೆ. ಟೇಸ್ಟ್ ಹುಡುಗರು ನೋಡ್ತೀನಿ. ನೀವು ಟೇಸ್ಟ್ ಹುಡುಗ ಅಂದ್ರೆ ನಾಲ್ಕು ಬಿಡ್ತಾವ ಸೂಪರ್ ಆಗಿದೆ ಭರತ್. ಎಲ್ಲಿಂದ ತಂದಿದ್ದ? ತಿಂದೇ ಇಲ್ಲ ನೀನ್, ಸೂಪರ್ ಆಗಿತ್ತೆ ಅಂತ ಗುರು. ಸೂಪರ್ ಆಗಿದೆ, ತಿಂದ ನೋಡಪ್ಪ. ಚೆನ್ನಾಗಿ ನಮ್ಳು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮೀನು ಇವತ್ತು ಟೇಸ್ಟ್ ಮಾಡಿದ್ರಿ. ಸೊ ನೋಡಿ, ಇದೇ ಥರ ರೆಸಿಪಿನ ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿ. ಸೊ ನೋಡ್ಬೋದು ನೀವು, ಇವತ್ತು ಮೀನುಗಳು ಮಾಡ್ಕೊಂಡ್ರೆ, ಆದರೆ ಅಲ್ಲಿ ತಿನ್ನೋದು ಬೇಡ, ಬರತ್ ಇಲ್ಲಿ ತಿನ್ನೋಣ ಅಂತ ಕರ್ಕೊಂಡು ಬಂದ್ರೆ. ಸೊ ಟೇಸ್ಟ್ ಮಾತ್ರ ಹೆಂಗೈತೆ? ಟೇಸ್ಟ್ ಫ್ರೆಶ್ ಮೀನಲ್ಲ, ಫ್ರೆಶ್ ಆಗೈತೆ. ಟೇಸ್ಟು ಅಷ್ಟೇ ಸೂಪರ್ ಆಗೈತೆ. ಹೆಂಗೈತೆ ನಾ ಕೃಷ್ಣಮೂರ್ತಿ? ಸೂಪರ್ ಆಗೈತಾ? ಏನ್ ಅರವಿಂದ ಹೆಂಗೈತಪ್ಪ? ಸೂಪರ್ ಸೂಪರಪ್ಪ. ಬರ್ತಾ ಚೆನ್ನಾಗೈತೆ, ಸೂಪರ್ ಆಗೈತೆ, ಒಳ್ಳೆ. ಈ ತರ ನೆಕ್ಸ್ಟ್ ಬರ್ಬೇಕಾದ್ರೆ ಹೇಳು. ಯಾಕ ಇದು ಇವಾಗ ಅದೆಲ್ಲ ಕುಡಿಯೋದು ಬಿಟ್ಬಿಟ್ಟಿದ್ದೆ, ಇದು ಕುಡಿತಿದ್ಯಾ? ಬ್ರೋ, ಅದನ್ನ ಕುಡಿದ್ರೆ ನಮ್ಮ ಮರ್ಯಾದಕ್ಕೂ ಕಡಿಮೆನೆ. ಹೌದು, ಮಾನ ಮರ್ಯಾದೆ ಇರಲ್ಲ, ಒಂಚೂರು ಯಾರು ಮರ್ಯಾದೆನೂ ಕೊಡಲ್ಲ. ಹೌದು. ಇವಾಗೂ ಅನ್ಕೊಂತಾರೆ, ಇಲ್ಲಿ ಬಂದು ಇವಾಗ ತಿಂತ ಮೀನ್ ತಿಂದ್ರು ಪಕ್ಕ ಕುಡಿತಾವ ನೀವು ಅನ್ಕೊಂಡೆ ಏನ್ ಮಾಡ್ಕೊಂಡು ಬೇಜಾರ. ನಮ್ ಮಿನಿ ನೋಡಿ, ಇವಾಗ ಇದನ್ನೇ ನಮ್ ಬ್ರದರ್ ನಮ್ಮ ದಾರಿಗೆ ಬಂದಿದ್ದಾರೆ ನೋಡಿ. ನಾವೇನು ಅದೇ, ನಮ್ ಭರತ್ ನಾನು ನಮ್ಮೂರು ಒಂದೇ. ಸರಿ ಕುಡಿ ನೋಡಿ. ನೋಡಿದ್ರಾ ನೀವೇ ನೋಡಿ, ಕುಡ್ತಿದ್ದಾರೆ ಅವರು. ಇದ್ರಿಗೆ ಇನ್ನೊಂದು ಡೌಟ್ ಇರ್ತದೆ ಅವ್ರಿಗೆ, ಇದ್ರಿಗೆ ಮಿಕ್ಸ್ ಮಾಡಿರ್ತಾನೆ. ಕೃಷ್ಣಮೂರ್ತಿ ಅದೆಲ್ಲ ಏನು ಇಲ್ಲ ಫ್ರೆಂಡ್ಸ್. ಇವಾಗೆಲ್ಲ ನಾನು ಭರತ್ ವಿನಿ ಎಲ್ಲ ಒಂದೇ. ಇದೊಂದು ಮಾತ್ರ ಬಿಟ್ಟು ಬೇರೆ ಯಾವುದು ನಮ್ಮ ಹತ್ರ ಇಲ್ಲ. ಹೊಟ್ಟೆ ತುಂಬ ಊಟ ತಿಂತೀವಿ ಅಷ್ಟೇ, ಬೇರೆ ಏನ್ ತಿಳ್ಕೊಬೇಡಿ.